ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಬೀದರಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಒಟ್ಟು ಸಮಾಜದ ಜನಜೀವನದ ಮೇಲೆ ಇದು ಸಾಕಷ್ಟು ಪರಿಣಾಮ ಬೀರುತ್ತೆ. ಜನರ ಭಾವನೆಗಳು ಏನಿದ್ದಾವೆ, ಜನ ಏನು ಹೇಳ್ತಿದ್ದಾರೆ ಬೀದರ್ನಲ್ಲಿ? ಮಲ್ಲಿಕಾರ್ಜುನ್. ಹೌದು ಶ್ರೀಲಕ್ಷ್ಮಿ, ನಿಜಕ್ಕೂ ಈಗಾಗಲೇ ಸರ್ಕಾರದ ನಿರ್ಧಾರಕ್ಕೆ ಜನ ಎಲ್ಲೋ ಒಂದು ಕಡೆ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 4 ರೂಪಾಯಿ ಏರಿಕೆ ಆಗಿದೆ. ನಿಜಕ್ಕೂ ಜನ ಈ ರೀತಿ ಹೆಚ್ಚಿಗೆ ಆಗ್ತದೆ ಅಂತೇಳಿ ನಿರೀಕ್ಷೆ ಮಾಡಿಲ್ಲ. ಸಾಕಷ್ಟು ಈಗಾಗಲೇ ರಣಭೀಕರ ಯುದ್ಧ ನಡೀತಾ ಇತ್ತು, 1 ತಿಂಗಳು 2 ತಿಂಗಳಿಂದ ಯುದ್ಧ ನಡೀತಾ ಇದೆ. ಆ ಸಂದರ್ಭದಲ್ಲಿ ಹೆಚ್ಚಿಗೆ ಆಗಿಲ್ಲ. ಈಗಾಗಲೇ ಯುದ್ಧದ ಪರಿಣಾಮ ಕೂಡ ಕಡಿಮೆ ಆಗಿದೆ. ಆದರೆ ಇವಾಗ ರೇಟ್ ಏನು ಹೆಚ್ಚಿಗೆ ಆಗಿದೆ. ನಿಜಕ್ಕೂ ನೋಡ್ಬೋದು, ನಾವು ಬೀದರ್ನ ಒಂದು ಪೆಟ್ರೋಲ್ ಬಂಕ್ ಒಳಗಡೆ ಇದ್ದೀವಿ. ನಿಜಕ್ಕೂ ಜನ ಹೇಳ್ತಾ ಇದ್ದಾರೆ, ಟೋಟಲ್ ನಾವು ಜನಸಾಮಾನ್ಯರು, ಸಾಮಾನ್ಯ ಜನರು, ಕೂಲಿ ಕಾರ್ಮಿಕರು, ದಿನ ಬೆಳಗಾದ್ರೆ ಬೀದಿ ಬೀದಿ ವ್ಯಾಪಾರ ಮಾಡೋರು, ಈ ರೀತಿ ರೇಟ್ ಹೆಚ್ಚಿಗಾದ್ರೆ ಎಲ್ಲವೂ ಬೆಲೆ ಹೆಚ್ಚಿಗಾಗ್ತದೆ. ಎಲ್ಲ ಬೆಲೆ ಹೆಚ್ಚಿಗಾದಾಗ ಬದುಕೋದು ಹ್ಯಾಂಗೆ, ಇದಕ್ಕೆ ಸರ್ಕಾರಕ್ಕೆ ಗೊತ್ತಾಗಲ್ಲ. ನಮ್ಮ ಜನಸಾಮಾನ್ಯರು ಗೋಳು ಕೇಳುವರು ಯಾರು ಎಂಬ ಪರಿಸ್ಥಿತಿ ನಿಜಕ್ಕೂ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ 103 ರೂಪಾಯಿದಿನ ಬೆಲೆ ನಿನ್ನೆವರೆಗೆ ಪ್ರತಿ ಲೀಟರಿಗೆ 103 ರೂಪಾಯಿದಿನ ಬೆಲೆ ಗೊತ್ತಾ 107 ರೂಪಾಯಿ ಆಗ್ಯದ. ಹೀಗಾಗಿ ನಿಜಕ್ಕೂ 3-4 ರೂಪಾಯಿ ಹೆಚ್ಚಿಗಾಗ್ಯದ. ಅದರಿಂದ ನಿಜಕ್ಕೂ ಜನ ಹೈರಾಣ ಕೀಡಾಗ್ಯಾರ. ಪೆಟ್ರೋಲ್ ರೇಟ್ ಹೆಚ್ಚಿಗಾಗಿದ್ರೆ ಏನು ಹೇಳ್ಬೇಕಂತ್ರಿ? ಭಾಳ ಸಮಸ್ಯೆ ಆಗ್ಯದ್ರಿ, ಭಾಳ ಸಮಸ್ಯೆ ಆಗ್ಯದ, ಭಾಳ ತೊಂದರೆ ಆಗ್ಲತ್ತದ. ಏನು ಕೆಲಸ ಮಾಡ್ತೀರಿ ನೀವು? ನಾವು ಹೊಲ ಕೆಲಸ ಮಾಡ್ತೀವಿ. ಕೆಲಸ ರೇಟ್ ಹೆಚ್ಚಿಗಾದ್ರೆ ಯಾವ ರೀತಿ ಸಮಸ್ಯೆ ಆಗ್ತದೆ? ಎಲ್ಲರಿಗೆ ಸಮಸ್ಯೆ ಆಗ್ತದೆ. ನೋಡ್ಬೋದು, ಈ ಥರ ರೈತ ಇದ್ದಾರೆ, ರೈತ ಹೇಳ್ತಾ ಇದ್ದಾರೆ, ಏನು ಮಾಡಿದ್ರಿ ನಾವು ಯಾರಿಗೆ ಹೇಳರಿ, ಒಂದು ರೇಟ್ ಹೆಚ್ಚಿಗಾದ್ರೆ ಎಲ್ಲವೂ ರೇಟ್ ಹೆಚ್ಚಿಗಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಬ್ರು ಇದ್ದಾರೆ, ಏನು ಹೇಳ್ಬೇಕಂತ್ರಿ? ಏಕಾಏಕಿ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಇದು ಹೆಚ್ಚಿಗಾಗ್ಯದ. ಯಾವ ರೀತಿ ನಿಮ್ದು ಬದುಕು ಮೇಲೆ ಎಫೆಕ್ಟ್ ಆಗ್ತದೆ ರೀ? ಅಲ್ಲ, ನಾವು ದುಡ್ದಿದ್ದು ಅರ್ಧ ರೊಕ್ಕ ಇದಕ್ಕೆ ಪೆಟ್ರೋಲಿಗೆ ಖರ್ಚು ಆಯ್ತದ. ಆಟೋಕ್ಕಂತೂ ಓಡ್ಲಿಕ್ಕಾಗಲ್ಲ, ಗಾಡಿ ಮೇಲೆ ಓಡ್ಬೇಕಾಯ್ತದ. ಗಾಡಿ ಮೇಲೆ ಓಡ್ರಿ ಈಗ ನಮ್ಗೆ ಬರ್ತದೆ 500 ರೂಪಾಯಿ ಪಗಾರು, ಅದ್ರಾಗ 200 ರೂಪಾಯಿ ಪೆಟ್ರೋಲಿಗೆ ಖರ್ಚಾಗ್ಲತ್ತವ. ನಮ್ಮ ಜೀವನಕ್ಕೆ ಹೆಂಗೆ ಮಾಡಬೇಕು, ಮನೆ ಹೆಂಗೆ ನಡೆಸ್ಬೇಕು ನಾವು? ಹಿಂಗಾಗಿ ಭಾಳ ಕಷ್ಟ ಆಗ್ತದೆ ರೇಟ್ ಹೆಚ್ಚಿಗಾಗಿ. ಸರ್ಕಾರಕ್ಕೆ ಏನು ಹೇಳೋಕ್ಕಾಗ್ತದೆ? ಹಿಂಗೆಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ರೆ ಅನ್ಯಾಯ ಮಾಡ್ಲತ್ತದ ಸರ್ಕಾರ. ಹೆಂಗೆ ಮಾಡಬಾರ್ದು. ಸರ್ಕಾರ ನಿಜಕ್ಕೂ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದೆ, ಜನರ ಮೇಲೆ ಅನ್ಯಾಯ ಮಾಡ್ತಾ ಇದೆ. ರೇಟು ಈಗಾಗಲೇ ಏರಿಕೆ ಆಗ್ತಾ ಇದೆ. ನಿಯಂತ್ರಣ ಮಾಡೋಂಥ ಕೆಲಸ ನಮ್ಮನ್ನಾಳುವ ಸರ್ಕಾರ, ನಮ್ಮನ್ನಾಳುವ ಜನಪ್ರತಿನಿಧಿಗಳು ಒತ್ತಾಯ ಮಾಡೋ ಮೂಲಕ ನಮ್ಮ ಹಿತ ಕಾಪಾಡಬೇಕು. ಒತ್ತಾಯ ಗಡಿ ಜಿಲ್ಲೆ ಬೀದರ್ದು, ಗ್ರಾಹಕರದು, ಜನರದಾಗ್ಯದ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮರಕಲೆ. ಹಾಗೆ ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿಂದ ಕನೆಕ್ಟ್ ಆಗಿದ್ದಾರೆ. ಮೈಸೂರಲ್ಲಿ ಜನರ ಭಾವನೆಗಳೇನು ತಿಳ್ಕೊಳ್ಳೋಣ. ವಿನೋದ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಪೂರ್ತಿ ಜನಜೀವನದ ಮೇಲೆ ಇದು ಪರಿಣಾಮ ಬೀರುತ್ತೆ. ವ್ಯಾಪಾರ, ವಹಿವಾಟು, ದಿನನಿತ್ಯದ ಖರ್ಚು ವೆಚ್ಚ ಎಲ್ಲದರ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಆದರೆ ಸಂಬಳಗಳು ಅಥವಾ ಆದಾಯ ಜಾಸ್ತಿ ಆಗ್ತಾ ಇಲ್ಲ. ಈ ಸನ್ನಿವೇಶದ ಬಗ್ಗೆ ಜನರ ರಿಯಾಕ್ಷನ್ ಯಾವ ರೀತಿಯಲ್ಲಿದೆ, ಏನು ಅಪ್ಡೇಟ್ ಇದೆ ವಿನೋದ್? ಬಹಳ ಪ್ರಮುಖವಾಗಿ ಈಗಾಗಲೇ ಯುದ್ಧ ಆರಂಭ ಆಗಿ ಸುಮಾರು 3 ತಿಂಗಳು ಕಳೀತಾ ಬರ್ತಾ ಇದೆ. ಇದೆಲ್ಲದರ ಎಫೆಕ್ಟ್ನಿಂದಾಗಿ 3 ತಿಂಗಳಿಂದ ಯಾವುದೇ ರೀತಿಯಾದ ದರವನ್ನು ಏರಿಕೆ ಮಾಡಿರಲಿಲ್ಲ. ಆದರೆ ಇವತ್ತಿನಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರ 3 ರೂಪಾಯಿ ಏರಿಕೆ ಆಗಿದೆ. ಸಹಜವಾಗಿ ಮೈಸೂರಲ್ಲೂ ಕೂಡ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ಈಗಾಗಲೇ ಮೋದಿಯವರು ಕೊಟ್ಟಂತಹ ಒಂದು ಸಂದೇಶ ಏನಿದೆ, ಅವತ್ತೇ ಎಲ್ಲರಿಗೂ ಕೂಡ ಗೊತ್ತಿತ್ತು ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಹೀಗಾಗಿ ಒಂದು ಕಡೆ ಎಲ್ಲೋ ಒಂದು ಕಡೆ ಯುದ್ಧದಿಂದಾಗಿ ಈ ಒಂದು ಎಫೆಕ್ಟ್ ಆಗ್ತಾ ಇದೆ ಅನ್ನುವಂತಹ ಭಾವನೆ ಜನರಲ್ಲೂ ಕೂಡ ಇದೆ. ಸೊ ಹೀಗಾಗಿ ನೇರವಾಗಿ ಕೂಡ ಜನರಲ್ಲೂ ಕೂಡ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಇವತ್ತು ಪೆಟ್ರೋಲ್ ಜಾಸ್ತಿ ಆಗ್ತದೆ ಸರ್? ಹ್ಞೂ, ಜಾಸ್ತಿ ಆಗಿದೆ. ಏನು ಅನಿಸುತ್ತೆ ಸರ್ ಅಂತ? ಏನು ಅನಿಸ್ತಾ ಇದೆ ಅಂದರೆ ಜಾಸ್ತಿ ಆದರೆ ಏನು ಅನಿಸುತ್ತೆ ಸರ್? ಅಲ್ಲ, ಇದಕ್ಕಿದ್ದಾಗೆಲ್ಲ ಯುದ್ಧದ ಎಫೆಕ್ಟ್ ಇಲ್ಲ ಆಗ್ತಾ ಇರೋದು ಅಂತ ನೀವು ಏನು ಅನಿಸುತ್ತೆ ಸರ್ ಅಂತ? ಏನು ಕತೆನೋ ಸರ್, ಗೌರ್ಮೆಂಟ್ ರಿಸರ್ವ್ ಮಾಡೋದ್ರಲ್ಲಿ ಗೌರ್ನಮೆಂಟ್ ಫೇಲ್ಯೂರ್, ಇದು ಟೋಟಲಿ ಫೇಲ್ಯೂರು. ಇವಾಗ ನಿಮ್ಮ ಮನೆಯಲ್ಲಿ 5 ಜನ ಇದ್ದರೆ ಗ್ಯಾಸು 2 ಬೇಕು ಅಂತ ಅವ್ನು ಬುಕ್ ಮಾಡ್ಕೊತೀರ. ಆ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಇವರು ಪೆಟ್ರೋಲಿಯಂ ಇದು ಸ್ಟೋರೇಜ್ ಇಲ್ಲ ಅಂದರೆ, ಇದು ರಿಸರ್ವ್ ಇಲ್ಲ ಅಂದರೆ ನೀವೇ ಹೇಳಬೇಕು ಅಲ್ವೇ? ಸರಿ ಅಲ್ವೇ? ಒಂದಷ್ಟು ಜನರು ಕೂಡ ಇದು ಎಲ್ಲ ಗೌರ್ಮೆಂಟ್ ಫೇಲ್ಯೂರ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ಇಲ್ಲೂ ಸರ್, ಇವತ್ತಿಂದ 3 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಸರ್ ಇವತ್ತಿಂದ. ಸರ್, ಏನು ಮಾಡೋಕ್ಕಾಗಲ್ಲ, ವಾರ್ ನಡೀತಾ ಇದೆ. ಅಲ್ಲೂ ಅದೇ ಥರ ಪರಿಸ್ಥಿತಿ ಇರೋದ್ರಿಂದ ನಾವೆಲ್ಲರೂ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಏನಿದೆ ಅದನ್ನು ಫೇಸ್ ಮಾಡಲೇಬೇಕು. ವಾರ್ ನಡೀತಾ ಇರೋದ್ರಿಂದ ಇಲ್ಲಿ ಗೌರ್ಮೆಂಟ್ ಮೇಲೆ ಹೇಳಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಆಗ್ತಾ ಇರೋ ಚೇಂಜಸ್ಗೆ ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಫೇಸ್ ಮಾಡಲೇಬೇಕಷ್ಟೇ. ಪ್ರಧಾನಿಗಳು ಒಂದು ಸಂದೇಶವನ್ನು ಕೊಟ್ಟಿದ್ರು ಸರ್, ಡೀಸೆಲ್ ಪೆಟ್ರೋಲ್ ಮಿತವಾಗಿ ಬಳಸಬೇಕು, ಎಲೆಕ್ಟ್ರಿಕ್ ವಾಹನ ಬಳಸಬೇಕು ಅಂತೇಳಿ ಸರ್. ಯಾಕೆಂದರೆ ಈಗ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಕ್ರೂಡ್ ಆಯಿಲ್ ಇಲ್ಲ. ಎಲ್ಲ ವಾರ್ ನಡೆದು ಎಲ್ಲ ಆಯಿಲ್ ಸೈಟ್ಸ್ಗಳ ಮೇಲೆ ಬಾಂಬ್ ಹಾಕಿ ಎಲ್ಲ ಕಡೆ ಆಯಿಲ್ ಎಲ್ಲೂ ಸಿಗ್ತಾನೇ ಇಲ್ಲ. ಹಂಗಾಗಿ ನಾವು ಏನೂ ಮಾಡೋಕ್ಕಾಗಲ್ಲ ಸರ್, ಫೇಸ್ ಮಾಡಲೇಬೇಕು ಸಿಚುಯೇಷನ್ನು. ಕ್ರೈಸಿಸ್ ಇದೆ, ನಮ್ಮದು ಬಿಸ್ನೆಸ್ ಇದೆ, ಅಲ್ಯೂಮಿನಿಯಂ ಪ್ರೈಸು ಜಾಸ್ತಿ ಆಗಿದೆ,
ಎಲ್ಲ ಗ್ಯಾಸ್ ಸಿಗ್ತಾ ಇಲ್ಲ ಪ್ರೊಡಕ್ಷನ್ಗೆ, ಎಲ್ಲ ಕಡೆನೂ ಪ್ರಾಬ್ಲಮ್ ಇದೆ ಸರ್. ನಾವು ಫೇಸ್ ಮಾಡ್ತಾ ಇದ್ದೀವಿ, ಇದು ಬಂದಿದೆ, ಇದನ್ನು ಫೇಸ್ ಮಾಡಲೇಬೇಕು. ಪರಿಹಾರ ಶೀಘ್ರದಲ್ಲಿ ಸರ್ ಇದಕ್ಕೆ ನೋಡ್ಬೇಕು ಸರ್, ಎಲ್ಲಿ ಅಲ್ಲಿ ವಾರ್ ನಿಂತರೆ ಅಲ್ಲಿ ಇದಾಯಿತು ಅಂದರೆ ನೋಡ್ಬೇಕಷ್ಟೇ. ಎಲ್ಲರೂ ಕೂಡ ಮಿಶ್ರ ಪ್ರತಿಕ್ರಿಯೆ. ಎಲ್ಲೋ ಒಂದು ಕಡೆ ಒಬ್ಬರು ಗೌರ್ಮೆಂಟ್ ಆಫ್ ಫೇಲ್ಯೂರ್ ಅಂತ ಹೇಳಿದ್ರೆ, ಮತ್ತೊಬ್ಬರು ಈಗಾಗಲೇ ಏನು ಯುದ್ಧದಿಂದಾಗಿ ಸಾಕಷ್ಟು ಎಫೆಕ್ಟ್ ಆಗ್ತಿದೆ, ಅದೆಲ್ಲ ಎಲ್ಲರೂ ಕೂಡ ಬೇರೆ ಮಾಡೇ ಎಲ್ಲರೂ ಕೂಡ ತಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ನಿನ್ನೆ 102 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ. CNG ಬೆಲೆ ಕೂಡ 2 ರೂಪಾಯಿ ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಒಂದಷ್ಟು ಮೈಸೂರಲ್ಲೂ ಕೂಡ ಸಾಕಷ್ಟು ಈಗಾಗಲೇ ಮೋದಿಯವರು ಕೊಟ್ಟಂತಹ ಒಂದು ಏನು ಕರೆ ಇತ್ತು, ಎಲ್ಲೋ ಒಂದು ಕಡೆ ಅದರಿಂದ ಸಾಕಷ್ಟು ಜನ ಹೆಚ್ಚೆಚ್ಚಿದ್ರು. ಸೊ ಹೀಗಾಗಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಾ ಇರೋದು ಸರ್. ಇವತ್ತಿಂದ 3 ರೂಪಾಯಿ ಜಾಸ್ತಿ ಆಗಿದೆ ಸರ್. ಆಗ್ತದೆ ಬಿಡಿ ಸರ್, ನಮಗೆ ಗೊತ್ತಿಲ್ಲ, ಇವಾಗ ಹಾಕಿಸ್ತಾ ಇದ್ದೀವಿ. ಓಕೆ 3 ರೂಪಾಯಿ ಜಾಸ್ತಿ ಆಗಿದೆ ಇವತ್ತು. ರೈಟ್. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ಹಿಂಗೆ ತೊಂದರೆ ಇದೆ ಅಲ್ಲ, ಪೆಟ್ರೋಲಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ ಶ್ರೀಲಕ್ಷ್ಮಿ, ಇದಿಷ್ಟು ಏನೋ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಏನೋ ಯುದ್ಧದಿಂದಾಗಿ ಆಗ್ತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆ ಕೂಡ ನಾವು ತಡ್ಕೋಬೇಕಾಗುತ್ತೆ. ಮುಂದೆ ಇವೆಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಅನ್ನುವಂತಹ ಆಶಾಭಾವನೆ ಇಟ್ಕೊಂಡು ಒಂದಷ್ಟು ಜನರು ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನು ಮೈಸೂರಲ್ಲಿ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಇನ್ನು ಗಡಿ ಜಿಲ್ಲೆ ಬೆಳಗಾವಿನಲ್ಲಿ ಚಿತ್ರಣ ಏನಿದೆ, ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ, ಪೆಟ್ರೋಲ್ ಡೀಸೆಲ್ ಲಭ್ಯತೆ ಎಷ್ಟರ ಮಟ್ಟಿಗೆ ಇದೆ, ಪ್ರೈಸ್ ಇಷ್ಟೊಂದು ಜಾಸ್ತಿ ಆಗ್ತಾ ಇರೋದ್ರ ಕುರಿತಾಗಿ ಜನರ ಮನದಾಳ ಏನು, ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಒಂದು ಕಡೆ ದೇಶದ ಬಿಕ್ಕಟ್ಟು, ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತಿನಿಂದ ಏರಿಕೆಯನ್ನು ಮಾಡಲಾಗಿರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಬೆಳಗಾವಿಯ ಕೃಷ್ಣದೇವರಾಯ ಸರ್ಕಲ್ನಲ್ಲಿರುವಂಥ ಪೆಟ್ರೋಲ್ ಬಂಕ್ನಲ್ಲಿ ಇರುವಂಥದ್ದು ಗಮನಿಸ್ಬೋದು. ಈ ಒಂದು ಇವತ್ತಿನಿಂದ ಸುಮಾರು ಅಂದಾಜು 4 ರೂಪಾಯಿಯಷ್ಟು ದರ ಏರಿಕೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಬಂದು ಪೆಟ್ರೋಲನ್ನು ಕೂಡ ಹಾಕ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ಸೋಣ. ಸರ್, ಇವತ್ತಿನಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಏನು ಹೇಳ್ತೀರಿ? ನಾವು ಮಾಜಿ ಸೈನಿಕ, ದೇಶ ನಡಿಬೇಕಾದ್ರೆ ಮತ್ತು ಗಲ್ಫ್ ಕಂಟ್ರಿ ಒಳಗೆ ಯುದ್ಧ ನಡೆಯೋದ್ರಿಂದ ದೇಶಕ್ಕೆ ಬರುವ ವಸ್ತುಗಳು ತೊಂದರೆ ಆಗುತ್ತವೆ. ಆದ ಕಾರಣ ಸಾರ್ವಜನಿಕರಿಗೂ ಮನವಿ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು. ಅದಕ್ಕೆ ದಯವಿಟ್ಟು ಅವರಿಗೆ ಸಹಕರಿಸಬೇಕು. ಏಕೆಂದರೆ ಬಡವರಿಗೆ ಪೆಟ್ರೋಲ್ ಮಿತವಾಗಿ ಬಳಸಿ ಮತ್ತು ಸರ್ಕಾರಿ ಬಸ್ಗಳಲ್ಲಿ ಹೋಗಿ ಸಂಚಾರ ಮಾಡಿ, ಮತ್ತು ಇದರಿಂದ ದೇಶಕ್ಕೆ ಬೆಂಬಲವಾಗುತ್ತದೆ ಮತ್ತು ಡಿಫೆನ್ಸ್ಗಳು ಎಷ್ಟಿದಾವೆ 3 ಡಿಫೆನ್ಸ್ಗಳಿಗೂ ಅನುಕೂಲ ಆಗ್ತದೆ, ಬಡವರಿಗೂ ಅನುಕೂಲ ಆಗ್ತದೆ. ಜನರಿಗೆ ತಾವೇನು ಹೇಳ್ತೀರಿ? ನಾವು ಜನರಿಗೆ ಹೇಳಬೇಕಂದ್ರೆ ಪ್ರಧಾನಮಂತ್ರಿಯವರು ಹೇಳಿದ ಪ್ರಕಾರ ಎಲ್ಲರೂ ಸಹಕರಿಸಬೇಕು. 2 ರೂಪಾಯಿ 4 ರೂಪಾಯಿ 10 ರೂಪಾಯಿ ಆದರೆ ಏನು ಭಾಳಲ್ಲ. ಅಲ್ಲಿಂದ ಗಲ್ಫ್ ಕಂಟ್ರಿಯಿಂದ ಬರಬೇಕಾದ್ರೆ ತೊಂದರೆ ಅದ. ಅಲ್ಲಿ ಸಮುದ್ರ ಮಾರ್ಗವಾಗಿ ಹಡಗು ಬಿಕ್ಕಟ್ಟದೆ, ಸಮುದ್ರ ಮಾರ್ಗವಾಗಿ ಹಡಗುಗಳು ಬರುವುದಿಲ್ಲ. ಆದ ಕಾರಣ ಆದರೂ ಪ್ರಧಾನಮಂತ್ರಿಯವರು ಹಡಗುಗಳನ್ನು ತರಿಸಿ ಭಾರತ ದೇಶಕ್ಕೆ ಪೆಟ್ರೋಲ್ ಡೀಸೆಲ್ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಗ್ಯಾಸು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರೂ ದಯವಿಟ್ಟು ಮಾಜಿ ಸೈನಿಕ ತರಫೆ ಸಹಕರಿಸಬೇಕು. ಇದಿಷ್ಟು ಇಲ್ಲಿರುವಂಥ ಜನ ಕೂಡ ಹೇಳ್ತಿರುವಂಥದ್ದು. ಒಂದು ಕಡೆ ದೇಶದ ಪ್ರಧಾನಿ ಏನಿದ್ದಾರೆ ಅವರಿಗೆ ಸಹಕರಿಸುವಂಥ ಕೆಲಸ ಆಗಬೇಕು ಅನ್ನೋ ಡೀಟೇಲ್ ಒತ್ತಾಯ ಕೂಡ ಕೇಳಿ ಬಂದಿರೋದು. ಬ್ರದರ್, ಮತ್ತಿವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ ರೀ, ಏನು ಹೇಳ್ತೀರಿ? ಸರ್, ಇದರಿಂದ ಡೈಲಿ ಕೆಲಸಕ್ಕೆ ಬರೋರಿಗಾಯ್ತು ಹೋಗೋರಿಗಾಯ್ತು ತೊಂದರೆನೇ ಆಗುತ್ತೆ. ಆಮೇಲೆ ದುಡ್ಡಿನ ಅಭಾವ ಬೀಳುತ್ತೆ, ಸಾಮಾನ್ಯ ಜನರು ಹೊರೆ ಆಗುತ್ತೆ, ಭಾಳ ಹೊರೆ ಆಗುತ್ತೆ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ಸ್ ಕಡಿಮೆನೂ ಸಿಗತೈತಿ, ಒಂದು ಕಡೆ ದರನೂ ಹೆಚ್ಚಿಗೆ ಆಗತೈತಿ. ಅದರಿಂದ ಬಡವ್ರಿಗೆ ಭಾಳ ನಷ್ಟ ಆಗುತ್ತೆ ಇದರಿಂದ. ಆಮೇಲೆ ಡೈಲಿ ದುಡ್ಕೊಂಡು ತಿನ್ನೋರಂತ ಭಾಳ ತೊಂದರೆ ಆಗುತ್ತೆ. ಆಮೇಲೆ ಮನೇಲಿವ್ರಿಗೆ ಏನು ಫರಕ್ ಬೀಳಲ್ಲ ಇದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಪೆಟ್ರೋಲನ್ನು ಮಿತವಾಗಿ ಬಳಕೆ ಮಾಡಿ ಅಂತ. ಪ್ರತಿಯೊಂದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲ್ವಲ್ಲ, ಪ್ರತಿಯೊಂದು ಕೆಲಸನೂ ವರ್ಕ್ ಫ್ರಮ್ ಆಗಲ್ಲ. IT-BT ಕಂಪ್ನಿಯಲ್ಲಿ ಹೋಗ್ಬೋದು, ಸಾಫ್ಟ್ವೇರ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಈ ಡೈಲಿ ಕೆಲಸ ಮಾಡ್ಕೊಂಡು ಹೋಗೋರಿಗೆ ಹೋಗಲ್ಲ, ಆ ಥರ ಇರುತ್ತೆ. ಅಂದರೆ ದರ ಹೆಚ್ಚಿಗೆ ಆಗಿದ್ದು ಜನರಿಗೆ ಹೊರೆ ಆಗುತ್ತೆ, ಅಂದರೆ ಹೊರೆ ಆಗುತ್ತೆ. ಇದಿಷ್ಟು ಏನು ಇಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ ಇರುವಂಥ ಜನ ಹೇಳ್ತಿರೋದು ಗಮನಿಸ್ಬೋದು. ನಿತ್ಯವೂ ಕೂಡ ಇಲ್ಲಿ ಸಾಕಷ್ಟು ಜನ ಏನು ಬಂದು ಪೆಟ್ರೋಲನ್ನು ಹಾಕ್ಕೊಂಡ್ಬರ್ತಾರೆ. ಆದರೆ ವಿದ್ಯುತ್ ಬಿಕ್ಕಟ್ಟಿನಿಂದಾಗಿ ದೇಶದಲ್ಲಿ ಸಾಕಷ್ಟು ಪೆಟ್ರೋಲ್ ಅಭಾವ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು, ಜೊತೆಗೆ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗುತ್ತೆ. ಹಾಗಾಗಿ ಸಾರ್ವಜನಿಕರು, ದೇಶದ ಜನರು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆ ಸಹಕರಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿರುವಂಥದ್ದು. ಸರ್, ಮತ್ತೆ ಪೆಟ್ರೋಲ್ ದರ ಏರಿಕೆ ಆಗಿದೆ.
ಎಲ್ಲರಿಗೂ ತ್ರಾಸ ಆಗುತ್ತೆ ಸರ್. ಎಲ್ಲರಿಗೂ ಹೋಗೋರು ಬರೋರಿಗೆ ಎಲ್ಲರಿಗೂ ಇದು ಮಾಡೋದಾಗೋದು ಪ್ರಾಬ್ಲಮ್ ಆಗೋದು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಜನ ಸಹಕರಿಸಬೇಕು, ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಹೌದು ಸರ್. ಸ್ವಲ್ಪ ಒಬ್ಬರು ಹೋಗೋದ್ರಲ್ಲಿ ಇಬ್ಬರು ಹೋಗ್ಬೇಕಾಗ್ತದೆ. ಯಾರಿಗ್ರೆ ಹೋಗ್ತಾ ಇದ್ರೆ ಕರ್ಕೊಂಡು ಹೋಗ್ಬೇಕು. ಏನೋ ಸಾಕು ಸರ್. ನರೇಂದ್ರ ಮೋದಿ ಅವರ ಇದನ್ನ ನೀವು ಪಾಲನೆ ಮಾಡ್ತೀರಿ? ಮಾಡ್ತೇನೆ ಸರ್. ಇದಿಷ್ಟು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಏನು ಸಲಹೆ ಏನಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಮತ್ತು ಪಾಲನೆಯನ್ನು ಮಾಡ್ತೇವೆ ಅಂತ ಒಂದಷ್ಟು ಜನ ಹೇಳಿದರೆ, ಮತ್ತೊಂದಷ್ಟು ಜನ ಈ ದರ ಏರಿಕೆಯಿಂದ ಸಾಕಷ್ಟು ಸಾಮಾನ್ಯ ವರ್ಗದ ಜನರ ಮೇಲೆ ಸಮಸ್ಯೆ ಆಗತ್ತೆ, ದರ ಇಳಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂದಿ ಜೊತೆ ಮೈಲೇರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.